ನಾಳೆ ನಂದಿನಿ ಉತ್ಪನ್ನಗಳ ಬಿಡುಗಡೆ ಇದೆ ಡೆಲ್ಲಿನಲ್ಲಿ. ಅದಕ್ಕೆ ಐ ಆಮ್ ಗೋಯಿಂಗ್. ಅದಕ್ಕೆ ನಾ ಇವ್ರದ್ದು ಕೇಳಿದ್ದೀನಿ, ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್. ಯಾಕಂದ್ರೆ ನಬಾರ್ಡ್ನಿಂದ ನಮಗೆ ಈ ಸಾರಿ ಸಾಲ ಕೊಡ್ತಕ್ಕಂಥದ್ದು ಬಹಳ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಹೋದ ವರ್ಷ 5,600 ಕೋಟಿ ಕೊಟ್ಟಿದ್ರು. ಈ ವರ್ಷ 2,340 ಕೋಟಿ, ಅಂದ್ರೆ 58% ಕಡಿಮೆ ಆಗ್ತದೆ. ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಮಾಡಿ, ಬಿಕಾಸ್ ನಬಾರ್ಡ್ ಈಸ್ ಕಮಿಂಗ್ ಅಂಡರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಅವ್ರಿಗೆ ರಿಕ್ವೆಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಅದು ಒಂದು ಮಾಡ್ತಾ ಇದ್ದೀನಿ. ಇದು ಇಲ್ಲ, ಇವತ್ತು ನಾನು ನಾಳೆ ಸಾಯಂಕಾಲ ಬರಬೇಕು ವಾಪಸ್ಸು. ಟೈಮ್ ಸಿಕ್ಕಿದ್ರೆ ಭೇಟಿ ಮಾಡ್ತೀನಿ. ವಿಕ್ರಮ್ ಗೌಡ ನಕ್ಸಲ್ ಹತ್ಯೆ ಆಗಿತ್ತಲ್ಲ ಸರ್, ವಿಕ್ರಮ್ ಗೌಡ ನಕ್ಸಲ್ ಎನ್ಕೌಂಟರ್ ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು ಒಂದಷ್ಟು. ಯಾರು? ಪ್ರಗತಿಪರ. ನೋಡಿಯಪ್ಪ, ದೇರ್ ಇಸ್ ಎ ಸ್ಟ್ಯಾಂಡಿಂಗ್ ಆರ್ಡರ್. ಅವರು ಸರೆಂಡರ್ ಆದ್ರೆ ಅವ್ರಿಗೆಲ್ಲ ಫೆಸಿಲಿಟೀಸ್ ಕೊಡ್ತೀವಿ ಅಂತ ಹೇಳಿ ಅವ್ರು ಸರೆಂಡರ್ ಆಗಲಿಲ್ಲ. ಕೇರಳ ಸರ್ಕಾರ ಅವ್ರಿಗೆ 25 ಲಕ್ಷ ರಿವಾರ್ಡ್ ಕೊಟ್ಟಿದೆ. ನಮ್ಮ ಸರ್ಕಾರ 5 ಲಕ್ಷ ರಿವಾರ್ಡ್ ಕೊಟ್ಟಿದೆ. ಗೊತ್ತಾಯ್ತಾ? ಅವರು ಸುಮಾರು ಕೇಸ್ಗಳಲ್ಲಿ ಇದ್ರು ಅವರು. ಸೊ ಹಂಗಾಗಿ ಅವ್ರಿಗೆ ಎನ್ಕೌಂಟರ್ ಮಾಡಿದ್ದಾರೆ ಅಷ್ಟೇ. ನೀವು ಅಪ್ರಿಶಿಯೇಟ್ ಮಾಡಬೇಕಲ್ವಾ? ನಕ್ಸಲೈಟ್ಸ್ ಈಗ ನಕ್ಸಲಿಸಂ ಇರ್ಬೇಕೋ ಹೋಗ್ಬೇಕೋ? ಮತ್ತೆ ನೀವು ಹೇಳಿ.